ಎಲ್ಲರಿಗೂ ನಮಸ್ಕಾರ. ಇವತ್ತು ಮಾವಿನ ಹಣ್ಣಿನ ಸೀಕರ್ಣಿ ಮಾಡಿ ತೋರ್ಸಕತ್ತೀನಿ. ಮಕ್ಕಳು ದೊಡ್ಡವರು ಎಲ್ಲ ಇಷ್ಟಪಡುವಂಥ ಮಾವಿನ ಹಣ್ಣಿನ ಸೀಕರ್ಣಿ. ಇದ್ರ ಜೊತೆ ಕಾಂಬಿನೇಷನ್ ಅಂದ್ರೆ ಪುರಿ, ಚಪಾತಿ, ಬಿಳಿ ಹೋಳಿಗೆ ಮತ್ತು ಈ ಥರ ನೀವು ಬೇರೆ ಬೇರೆ ಮಾಡಿಕೊಂಡು ನಿಮ್ಗೆ ಯಾವ್ದು ಇಷ್ಟ ಕಾಂಬಿನೇಷನ್ ಆಗಿ ನಾವು ತಿನ್ಬೋದು. ಈಗ ನೋಡಿರಿ, ನಾನು 2 ಮಾವಿನ ಹಣ್ಣು ತೊಗೊಂಡೀನಿ. ಇದು ಆಪಸ್ಸು ತುಂಬ ಚೆನ್ನಾಗಿರ್ತೈತಿ. ನಮ್ಮ ಹುಬ್ಳಿ ಕಡೆ ಆಪಸ್ಸು ಜಾಸ್ತಿ ನಾವು ಯೂಸ್ ಮಾಡೋದು, ಜಾಸ್ತಿ ಆಪಸ್ನ. ಈಗ ನಾನು ಕಟ್ ಮಾಡ್ಕೊಳಕತ್ತೀನಿ ನೋಡಿರಿ. 2 ಹಣ್ಣಿನ ಮಾತ್ರ ನಾನು ಮಾಡಿ ತೋರ್ಸಕತ್ತೀನಿ ಇವತ್ತು. ಭಾಳ ಇಷ್ಟಪಟ್ಟು ತಿಂತಾರೆ, ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ. ಮಾವಿನ ಹಣ್ಣು ಇಷ್ಟಪಡ್ಲಿಲ್ದಾರ ಇಲ್ಲ, ಕಡಿಮೆ. ಮಾವಿನ ಹಣ್ಣು ನಿಮ್ಗೆ ಗೊತ್ತಿರ್ಬೋದು, ಹಣ್ಣಿನ ರಾಜ ಅಂತನ. ಹಿಂಗೆ ಕಟ್ ಮಾಡ್ಕೋಬೇಕು ನೋಡಿರಿ. ಇದಕ್ಕೆ ಕಾಂಬಿನೇಷನ್ ಆಗಿ ಹೋಳಿಗೆ ಆದರೂ ಮಾಡ್ಕೋಬೋದು ನೀವು. ಬಿಳಿ ಹೋಳಿಗೆ ಅಥವಾ ಸ್ವೀಟ್ ಹೋಳಿಗೆ, ತೊಗರಿಬೇಳೆ ಹೋಳಿಗೆ ಯಾರ ಮಾಡ್ಕೋಬೋದು, ಇಲ್ಲ ಸ್ವೀಟ್ ಹೋಳಿಗೆ ಯಾರ ಮಾಡ್ಕೋಬೋದು. ಸ್ವೀಟ್ ಇರೋದ್ರಿಂದ ನೀವು ಬಿಳಿ ಹೋಳಿಗೆ ಮಾಡ್ಕೊಳೋದ್ರಿಂದ ಚೆನ್ನಾಗಿರುತ್ತೆ. ಮತ್ತು ಬಿಳಿ ಹೋಳಿಗೆ ಆಯಿತು, ಪುರಿನೂ ಮಾಡ್ಕೊಂಡು ತಿನ್ಬೋದು ಇದ್ರ ಜೋಡಿ. ಮತ್ತು ಚಪಾತಿನೂ ಒಳ್ಳೆ ಕಾಂಬಿನೇಷನ್, ಇದಕ್ಕೆ ಸಖತ್ತಾಗಿರ್ತೈತಿ. ಚಪಾತಿ ಮತ್ತು ಸೀಕರ್ಣಿ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಈಗ ನೋಡಿರಿ, ಈ ಥರ ಎಲ್ಲ ಪಲ್ಪ್ ಎಲ್ಲ ತಕ್ಕೊಂಡು ರೆಡಿ ಮಾಡ್ಕೊಳಕತ್ತೀನಿ. ಮಾವಿನ ಹಣ್ಣಿನ ಸೀಸನ್ ಇದ್ದಾಗ ಸೀಕರ್ಣಿ ಎಲ್ಲರೂ ಮಾಡೇ ಮಾಡ್ತಾರೆ. ಕೆಲವೊಬ್ರಿಗೆ ಸೀಕರ್ಣಿ ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ಇಷ್ಟ ಆಗೋದಿಲ್ಲ. ಹಣ್ಣನ್ನು ಇಷ್ಟಪಡ್ತಿರ್ತಾರೆ ಸೀಕರ್ಣಿಗಿಂತ. ಮತ್ತು ಇದರೊಳಗೆ ನೀವು ಲಸ್ಸಿ ಯಾರ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಲಸ್ಸಿ ಜ್ಯೂಸ್ ಮಾಡಿಕೊಡ್ಬೋದು ಮಕ್ಕಳಿಗೆ. ಲಸ್ಸಿ, ಜ್ಯೂಸು, ಈ ಥರ ಬೇರೆ ಬೇರೆ ವೆರೈಟಿ ಮಾಡ್ಬೋದು ಮಾವಿನ ಹಣ್ಣಿನ ಸೀಸನ್ ಇದ್ದಾಗ. ಸೀಕರ್ಣಿ ಕೂಡ ಒಂದು ಇದರಲ್ಲಿ. ಡೈಲಿ ನಾವು ಮಾರ್ನಿಂಗ್ ಏನು ಮಾಡಬೇಕು ಅಂದಾಗ ಈ ಥರ ನೀವು ಪುರಿ ಸೀಕರ್ಣಿ ಮಾಡ್ಕೋಬೋದು. ಪುರಿ ಸೀಕರ್ಣಿನೂ ಒಳ್ಳೆ ಕಾಂಬಿನೇಷನ್. ಮತ್ತು ಬಿಳಿ ಹೋಳಿಗೆ ಮಾಡ್ಕೋಬೋದು. ಎಲ್ಲನೂ ರೆಡಿ ಮಾಡಿಕೊಂಡೆ. ಲಾಂಗ್ ಆಗುತ್ತೆ ಅಂತ ಹೇಳಿ ನಾನು ಶಾರ್ಟ್ಕಟ್ನಾಗಿ ತೋರಿಸೀನಿ ನೋಡಿರಿ. ಎಲ್ಲನೂ ರೆಡಿ ಮಾಡ್ಕೊಂಡಿನಿ. ಈಗ ಇದಕ್ಕೆ ನೀವು ಸಕ್ಕರೆ ಆದರೂ ಹಾಕ್ಕೋಬೋದು. ಆರೋಗ್ಯ ದೃಷ್ಟಿಯಿಂದ ಬೆಲ್ಲ ಚಲೋ ಅಂತೇಳಿ ನಾನು ಬೆಲ್ಲನ ಹಾಕ್ಕೊತೀನಿ. ಮತ್ತು ರುಚಿನೂ ಚೆನ್ನಾಗಿರ್ತೈತಿ, ಅದಕ್ಕೆ ಬೆಲ್ಲನ ಹಾಕ್ಕೊಳಕತ್ತೀನಿ. ನೋಡಿಕೊಂಡು ಹಾಕ್ಕೊಡ್ರಿ. ಮಾವಿನ ಹಣ್ಣು ಯಾವ ಥರ ಅದಾವೆ ಅದ್ರ ಮೇಲೆ ನೀವು ಬೆಲ್ಲನ ಸೇರಿಸ್ಕೋಬೋದು. ಜಾಸ್ತಿ ಸ್ವೀಟ್ ಇಷ್ಟಪಡೋದಾದ್ರೆ ನೀವು ಸ್ವೀಟ್ನ ಜಾಸ್ತಿ ಹಾಕ್ಕೋಬೋದು, ಇಲ್ಲ ಬೇಡಪ್ಪ ಅಂದ್ರೆ ಕಡಿಮೆನ ಹಾಕ್ಕೋಬೋದು. ಚಿಟಿಕೆ ಉಪ್ಪನ್ನ ಸೇರಿಸ್ಕೋಬೇಕು. ಇದಕ್ಕೆ 5 ನಿಮಿಷದಾಗ ನಾವು ಮಾಡ್ಕೊಂಡ್ಬಿಡ್ಬೋದು ಸೀಕರ್ಣಿನ. ಈಗ ಒಂದು 3-4 ಏಲಕ್ಕಿನ ನಾನು ಕಲ್ಲೊಳಗೆ ಹಾಕಿ ಕುಟ್ಕೊತೀನಿ ನೋಡಿರಿ. ಯಾರೆಲ್ಲ ಹೊಸದಾಗಿ ಫಸ್ಟ್ ಟೈಮ್ ನೋಡಕತ್ತೀರಿ, ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಆಪ್ಷನ್ನ ಕ್ಲಿಕ್ ಮಾಡಿರಿ. ನಾನು ಹಾಕುವಂಥ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದು ನೋಡಿರಿ. ಈ ಥರ ಕುಟ್ಕೊಳಕತ್ತೀನಿ. ಪುಡಿ ಮಾಡಿಕೊಡ್ರಿ. ಏಲಕ್ಕಿ ಹಾಕೋದ್ರಿಂದ ಸೀಕರ್ಣಿ ಪೂರ್ತಿ ಆಗುತ್ತೆ ನೋಡಿರಿ. ಏಲಕ್ಕಿ ಹಾಕಲಿಲ್ಲ ಅಂದ್ರೆ ಸೀಕರ್ಣಿ ಅನ್ಸ್ಕೊಳೋದಿಲ್ಲ. ಏಲಕ್ಕಿ ಘಮನ ಸೀಕರ್ಣಿಗೆ ತುಂಬ ಚೆನ್ನಾಗಿರ್ತೈತಿ ಅಂತಲೇ ಹೇಳ್ಬೋದು ನೋಡಿರಿ. ಈಗ ನಾನು ಹಾಕ್ಕೊಳಕತ್ತೀನಿ. ಏಲಕ್ಕಿನ ಕುಟ್ಕೊಂಡು ಲಾಸ್ಟಲ್ಲಿ ಏಲಕ್ಕಿ ಪೌಡ್ರನ್ನ ಹಾಕ್ಕೊಂಡ್ರೆ ಮುಗೀತು, ನಮ್ಮ ಸೀಕರ್ಣಿ ರೆಡಿ ಆಯ್ತು. ಸಿಂಪಲ್ಲಾಗಿ ಮಾಡ್ಕೋಬೋದು, ರುಚಿನೂ ಭಾಳ ಚಲೋ ಇರ್ತೈತಿ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಒಂದು ಸಾರಿ ಮಾಡಿಕೊಂಡು ಏನು ಅನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ. ಹೊಸಬ್ರು ಏನಾದರೂ ನೋಡಕತ್ತೀರ, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಆಪ್ಷನ್ನ ಕ್ಲಿಕ್ ಮಾಡಿರಿ. ಆದಷ್ಟು ವೀಡಿಯೋಸ್ನ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಗ್ರೂಪು, ಫ್ಯಾಮಿಲಿ ಗ್ರೂಪಿಗೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ಮತ್ತೆ ಭೇಟಿ ಆಗ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ. ಅಲ್ಲಿ ತನಕ ನಿಮ್ಮೆಲ್ಲರಿಗೂ ನಮಸ್ಕಾರ ರೀ.